ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ ಸಾಂಖ್ಯಯೋಗ ಅಂತ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿಷಾದ ಉಂಟಾಯಿತು ಅಂತ. ಸೇನಯೋ ಉಭಯೋ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಯುದ್ಧ ಏನು ಪ್ರಾರಂಭ ಆಗಬೇಕು ಇನ್ನು. ಆ ಸಂದರ್ಭದಲ್ಲಿ ಅರ್ಜುನ ಹೇಳಿದ, 2 ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಕೃಷ್ಣ ಅಂತ. ಎರಡೂ ಕಡೆಯವರನ್ನು ನೋಡಿದ. ಕೃಷ್ಣ ರಥವನ್ನು ನಿಲ್ಲಿಸಿದ, ಇವ ಅರ್ಜುನ ಎರಡೂ ಕಡೆಯವರನ್ನ ನೋಡಿದ. ಎಲ್ಲರೂ ನಮ್ಮವರಿದ್ದಾರೆ, ಇವರನ್ನೆಲ್ಲ ಕೊಲ್ಲಬೇಕಲ್ಲ ಅಂತ ಆಯ್ತು. ಸೀದಂತು ಮಮಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ನನಗೆ ಏನು ಆಗ್ತಾ ಇಲ್ಲ, ಶರೀರ ಇಲ್ಲ, ಶಿಥಿಲವಾಗ್ತಾ ಇದೆ. ಗಾಂಡೀವ ಧನಸ್ಸು ಕೈಯಲ್ಲಿ ಇಟ್ಟುಕೊಂಡಿದ್ದೇನೆ, ಅದು ಜಾರ್ತಾ ಇದೆ. ಕೆಲವೊಂದು ಅಪಶಕುನಗಳನ್ನೆಲ್ಲ ನೋಡ್ತಾ ಇದ್ದೇನೆ. ದುರ್ನಿಮಿತ್ತಗಳೆಲ್ಲ ಕಾಣುತ್ತಾ ಇದೆ. ನನ್ನ ಸುಖಕ್ಕಾಗಿ ಇವರನ್ನೆಲ್ಲ ಕೊಲ್ಲಬೇಕಲ್ಲವೇ ಅಂತ ಆಗ್ತಾ ಇದೆ. ಇವರನ್ನೆಲ್ಲ ಕೊಂದರೆ ಕುಲಕ್ಷಯ ಆಗುತ್ತದೆ, ವರ್ಣ ಸಾಂಕರ್ಯ ಬರುತ್ತದೆ. ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ವರ್ಣ ಸಾಂಕರ್ಯದಿಂದ ಪಿಂಡದಾನಾದಿಗಳು ನಿಂತು ಹೋಗಿ ಪಿತೃಗಳೆಲ್ಲ ಕೆಳಗೆ ನರಕಕ್ಕೆ ಬೀಳಬೇಕಾದೀತು. ಮೊದಲಾಗಿ ಹೇಳಿಕೊಂಡವನಾಗಿ ಕೃಷ್ಣನಲ್ಲಿ ಕೊನೆಗೆ ಏವ ಮುಕ್ತವ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್. ಉದ್ವಿಗ್ನವಾದಂತಹ ಮನಸ್ಸುಳ್ಳವನಾಗಿ ಅರ್ಜುನ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಿಟ್ಟು ರಣರಂಗದಲ್ಲಿ ರಥದ ಮಧ್ಯದಲ್ಲಿ ಕೂತು ಬಿಟ್ಟ ಅಂತ. ಇದನ್ನೆಲ್ಲ ಸಂಜಯ ಹೇಳಿದ ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಎಲ್ಲವನ್ನು ಕೂಡ ತಿಳ್ಕೊಂಡ. ಅರ್ಜುನ ಯುದ್ಧ ಮಾಡುವುದಿಲ್ಲ, ಶಸ್ತ್ರತ್ಯಾಗ ಮಾಡಿದ್ದಾನೆ. ಆಮೇಲೆ ಏನಾಯಿತು ಅಂತ ಜಿಜ್ಞಾಸೆ ಸಹಜವಾಗಿ ಧೃತರಾಷ್ಟ್ರನಿಗೆ ಬಂತು. ಈ ಜಿಜ್ಞಾಸೆ ಧೃತರಾಷ್ಟ್ರನಿಗೆ ಬಂದಿದೆ ಅಂತ ತಿಳಿದು ಸಂಜಯ ಮತ್ತೆ ಪ್ರಾರಂಭ ಮಾಡಿದ ಮಾತನ್ನ.
ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಮಧುಸೂದನ, ಮಧು ಎಂಬ ದೈತ್ಯನನ್ನ ನಾಶ ಮಾಡಿದವ ಕೃಷ್ಣ. ಅಂತಹ ಕೃಷ್ಣ ಅರ್ಜುನನ್ನ ಕುರಿತು ಮುಂದೆ ಹೇಳುವ ಮಾತು ಏನೆಲ್ಲ, ಅದೆಲ್ಲವನ್ನು ಕೂಡ ಹೇಳಿದ ಅಂತ. ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನನನ್ನ ಕುರಿತು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದ. ಎಂತಹ ಅರ್ಜುನ ಅವ? ತಂ ತಥಾ ಕೃಪಯಾವಿಷ್ಟಂ, ಕೃಪಯಾವಿಷ್ಟಂ ಅನುಕಂಪದಿಂದ ಕೂಡಿದವನಾಗಿದ್ದಾನೆ. ಇವರನ್ನೆಲ್ಲ ಕೊಲ್ಲಬೇಕಲ್ಲ ನಮ್ಮವರನ್ನ ಅಂತ. ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ, ಕಣ್ಣಲ್ಲಿ ನೀರು ತುಂಬಿಕೊಂಡು ನೀರು ಹರಿತಾ ಇದೆ ಅಂತ ಧಾರಾಕಾರವಾಗಿ. ಅಳ್ಳಿಕೆ ಬರ್ತಾ ಇದೆ ಅರ್ಜುನನಿಗೆ. ವಿಷೀದಂತಂ, ವಿಷಾದಕ್ಕೆ ಒಳಗಾಗಿದ್ದಾನೆ ಅಂತಹ ಅರ್ಜುನ. ವಿಷಾದ ಅಂದ್ರೆ ಮೋಹ. ಇವರೆಲ್ಲ ನಮ್ಮ ಬಂಧುಗಳು ಅಂತ, ಬಂಧುಗಳ ಮೇಲೆ ಮೋಹ, ಮೋಹದಿಂದ ದುಃಖ, ದುಃಖದಿಂದ ಮನೋದೌರ್ಬಲ್ಯ. ಅರ್ಥಾತ್ ವಿಷಾದ ಅಂದರೆ ಮನೋದೌರ್ಬಲ್ಯ, ಮನಸ್ಸು ದುರ್ಬಲ ಆಗಿಬಿಟ್ಟಿದೆ ಅಂತ. ಅಂತಹ ಅರ್ಜುನ. ನಮ್ಮವರ ಮೇಲೆ ಮೋಹ, ಆ ಮೋಹದಿಂದ ದುಃಖ, ದುಃಖದಿಂದ ಏನಾಯಿತು? ಮನಸ್ಸು ದುರ್ಬಲ ಆಯಿತು. ಅಂತಹ ಮನಸ್ಸು ದುರ್ಬಲವಾಗಿದೆ. ದುರ್ಬಲವಾದಂತಹ ಮನಸ್ಸುಳ್ಳಂತಹ ಅರ್ಜುನನನ್ನ ಕುರಿತು ಕೃಷ್ಣ ಈ ಮುಂದಿನ ಮಾತನ್ನ ಹೇಳುತ್ತಾನೆ. 2 ಶ್ಲೋಕಗಳಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಮುಂದೆ. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅರ್ಜುನ, ಹೇ ಅರ್ಜುನ, ಕುತಃ ಯಾಕಾಗಿ ನಿನಗೆ ಈ ಕಶ್ಮಲ ಅಂಟಿಕೊಂಡಿತು? ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ವಿಷಮೇ ಅಂದ್ರೆ ಸಂಕಟೆ, ವಿಷಮ ಸನ್ನಿವೇಶ, ಸಂಕಟದ ಸನ್ನಿವೇಶ, ಇದು ಯುದ್ಧದ ಸನ್ನಿವೇಶ. ಅಂತಹ ವಿಷಮ ಸನ್ನಿವೇಶದಲ್ಲಿ ಕುತಃ ತ್ವಾ ಕಶ್ಮಲಂ ಇದಂ ಸಮುಪಸ್ಥಿತಂ, ಈ ಕಶ್ಮಲ ನಿನಗೆ ಯಾಕೆ ಹುಟ್ಟಿಕೊಂಡಿತು? ಕಶ್ಮಲ ಅಂದರೆ ವಿಷಾದ. ವಿಷಾದ ಎಂಬಂತಹ, ಮೋಹ ಎಂಬಂತಹ ಕಶ್ಮಲ ಅದು ಯಾಕೆ ಅಂಟಿಕೊಂಡಿತು? ಈ ಕಶ್ಮಲ ಏನಿದೆ, ಮೋಹ, ಇದು ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ. ಅರ್ಜುನ, ನಿನಗೆ ಮೋಹ ಎಂಬ ಕಶ್ಮಲ ಅಂಟಿಕೊಂಡಿತಲ್ವೇ? ಈ ಮೋಹ ಎಂಬ ಕಶ್ಮಲ ಏನಿದೆ, ಇದು ಏನಾಗಿದೆ ನನಗೆ ಅಂದರೆ ಅನಾರ್ಯಜುಷ್ಟಂ, ಸಜ್ಜನರಿಗೆ ಯೋಗ್ಯವಾದುದಲ್ಲ ಇದು. ಅನಾರ್ಯಜುಷ್ಟಂ, ಸಜ್ಜನರಿಗೆ ಯೋಗ್ಯವಾದುದಲ್ಲ.
ಅಸ್ವರ್ಗ್ಯಂ, ಸ್ವರ್ಗ ಪ್ರಾಪ್ತಿಗೆ ವಿರೋಧವಾದದ್ದು ಇದು. ಅಸ್ವರ್ಗ್ಯಂ, ಯುದ್ಧದಿಂದ ಹಿಮ್ಮುಖನಾದರೆ ಕ್ಷತ್ರಿಯರಿಗೆ ನರಕ ಪ್ರಾಪ್ತಿ ಆಗ್ತದೆ. ಈ ಮೋಹ ಏನು ಮಾಡಿತು? ನಿನ್ನನ್ನ ಯುದ್ಧದಿಂದ ಹಿಂತಿರುವ ಹಾಗೆ ಮಾಡಿತು. ಆದ್ದರಿಂದಲೇ ಅಸ್ವರ್ಗ್ಯಂ, ಸ್ವರ್ಗ ಪ್ರಾಪ್ತಿಗೆ ವಿರೋಧವಾಯಿತು. ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ, ಅಪಕೀರ್ತಿಯನ್ನ ತಂದುಕೊಡುವಂಥದ್ದು, ಅಪಯಶಸ್ಸನ್ನ ತಂದುಕೊಡುತ್ತದೆ. ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಎಂತಹ ಮೋಹ ಬಂದಿದೆ ನಿನಗೆ? ಆದ್ದರಿಂದ ಹೇಳ್ತೇನೆ ಕೇಳು. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂ ತಪ. ಪಾರ್ಥ, ಎಲೈ ಪಾರ್ಥನೆ, ಕ್ಲೈಬ್ಯಂ ಮಾಸ್ಮಗಮಃ, ಕ್ಲೈಬ್ಯ, ಕ್ಲೈಬ್ಯ ಅಂದ್ರೆ ಹೆದರಿಕೆ. ನಪುಂಸಕತನ, ಇದು ನೈವ ಪ್ರಾಪ್ನುಹಿ ಮಾಸ್ಮಗಮಃ, ಹೊಂದಬೇಡ. ನ ಏತತ್ ತ್ವಯಿ ಉಪಪದ್ಯತೆ, ಇದು ನಿನಗೆ ಕೂಡುವುದಿಲ್ಲ. ಅರ್ಥಾತ್ ಕಾತರತೆಯನ್ನು ಹೊಂದಬೇಡ. ನಿನಗೆ ಇದು ಯುಕ್ತವಾದದ್ದಲ್ಲ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಕ್ಷುದ್ರ ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತರುವಂಥದ್ದು. ಈ ಹೃದಯ ದೌರ್ಬಲ್ಯ ಅಂತ ಏನಿದೆ, ಪುಕ್ಕಲುತನ, ಇದನ್ನ ತ್ಯಕ್ತ್ವ ಬಿಟ್ಟು ಪರಂತಪ ಉತ್ತಿಷ್ಠ, ಎದ್ದು ನಿಲ್ಲು. ಪರಂತಪ ಅಂದ್ರೆ ಅರ್ಜುನನಿಗೆ ಸಂಬೋಧನೆ, ಪರಂತಪ ಅಂತ. ಪರಂತಪ ಪರರಿಗೆ ತಾಪವನ್ನು ಉಂಟು ಮಾಡುವವ ಅಂತ. ಪರರಿಗೆ ಅಂದ್ರೆ ಶತ್ರುಗಳಿಗೆ. ತಾಪಯತಿ, ನೋವನ್ನು ಉಂಟು ಮಾಡುವವ ಅಂತ. ಶತ್ರು ತಾಪಕ, ಆದ್ದರಿಂದಲೇ ಅವನಿಗೆ ಹೆಸರು ಪರಂತಪ ಅಂತ. ಶತ್ರುಗಳಿಗೆ ನೋವನ್ನು ಉಂಟು ಮಾಡುವವ ನೀನು, ಅಂತಹ ಅರ್ಜುನ ನೀನು. ಅಂತಹ ಅರ್ಜುನ ನಿನಗೆ ಈ ಕ್ಷುದ್ರವಾದ ಹೃದಯ ದೌರ್ಬಲ್ಯ ಅದು ಬೇಡ. ವ್ಯಕ್ತಿತ್ವಕ್ಕೆ ಕುಂದು ತರುವಂಥದ್ದು ಈ ಪುಕ್ಕಲುತನ, ಇದನ್ನು ಬಿಡು, ಎದ್ದು ನಿಲ್ಲು. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಬದ್ಧತೆ, ಇಂತಹ ಹೇಡಿತನ, ಹೆದರಿಕೆ, ಪುಕ್ಕಲುತನ ಅದು ನಿನಗೆ ಯೋಗ್ಯವಾದದ್ದಲ್ಲ, ಬಿಟ್ಟು ಬಿಡು. ಹೀಗೆ ಎರಡು ಶ್ಲೋಕಗಳಿಂದ ಭಗವಂತ ಕೃಷ್ಣ ಅರ್ಜುನನಿಗೆ ಧೈರ್ಯವನ್ನ ಹೇಳಿದ. ಆದರೆ ಅರ್ಜುನ ಇಷ್ಟೆಲ್ಲ ಬಂಧು ಸ್ನೇಹ, ಪ್ರೀತಿ, ಕಾರುಣ್ಯ ಆ ಕಾರಣದಿಂದ ದುಃಖಗೊಂಡಂತಹ
ಅರ್ಜುನ ಕೃಷ್ಣನ ಹಿತವಚನವನ್ನ ಅರ್ಥ ಮಾಡಿಕೊಳ್ಳಿಲ್ಲ. 5 ಶ್ಲೋಕಗಳಿಂದ ಮುಂದೆ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅರಿಸೂದನ ಮಧುಸೂದನ, ಮಧು ಎಂಬ ದೈತ್ಯನನ್ನ ನಾಶ ಮಾಡಿದ ಕೃಷ್ಣ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ. ಸಂಖ್ಯೆ ಅಂದ್ರೆ ಯುದ್ಧದಲ್ಲಿ ಭೀಷ್ಮರನ್ನು ಮತ್ತು ದ್ರೋಣರನ್ನು ಇಬ್ಬರನ್ನು ನಾನು ಹೇಗೆ ಎದುರಿಸಲಿ? ನೀನೇನೋ ಹೇಳಿದಿ, ಹೆದರಿಕೆ ಪುಕ್ಕಳುತನವನ್ನ ಬಿಡು ಅಂತ. ಎದ್ದು ನಿಲ್ಲು, ಯುದ್ಧವನ್ನ ಮಾಡು, ತಯಾರಾಗು, ಸಿದ್ಧನಾಗು ಅಂತ ಹೇಳಿದಿ. ಯುದ್ಧಕ್ಕೆ ಎದ್ದು ನಿಂತರೆ ಎದುರುಗಡೆ ಇರುವವರು ಪೂಜಾರ್ಹವು, ಪೂಜೆ ಮಾಡಲಿಕ್ಕೆ ಯೋಗ್ಯರಾದವರು ಇಬ್ಬರು, ಗೌರವಕ್ಕೆ ಅರ್ಹರಾದವರು, ಭೀಷ್ಮಂ ದ್ರೋಣಂ ಚ, ಭೀಷ್ಮರು ಮತ್ತು ದ್ರೋಣರು. ಇವರಿಬ್ಬರನ್ನ ನಾನು ಬಾಣಗಳಿಂದ ಪ್ರತಿಭಟನೆ ಹೇಗೆ ಮಾಡಲಿ? ಇಷುಭಿಃ ಪ್ರತಿಯೋತ್ಸ್ಯಾಮಿ. ನೀನು ಕೇಳಬಹುದು, ಬಾಣವನ್ನ ಪ್ರಯೋಗ ಮಾಡು ಇವರಿಬ್ಬರಿಗೆ ಅಂತ. ಆದರೆ ತೊಂದರೆ ಇದೆ. ಪೂಜಾರ್ಹವು, ಅವರಿಬ್ಬರು ಕೂಡ ಗೌರವಕ್ಕೆ ಅರ್ಹರಾದವರು, ಭೀಷ್ಮರು ಮತ್ತು ದ್ರೋಣರು. ಆದ್ದರಿಂದ ಅವರನ್ನು ನಾನು ಬಾಣಗಳಿಂದ ಹೇಗೆ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ? ಇಷುಭಿಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹೋ ಅರಿಸೂದನ. ಅರಿ ಅಂದ್ರೆ ಶತ್ರುಗಳು, ಶತ್ರುಗಳನ್ನನ್ನು ಕೂಡ ನಾಶ ಮಾಡುವವನೇ ಕೃಷ್ಣನೇ. ಹೇಗೆ ನಾನು ಅವರನ್ನ ಪ್ರತಿಭಟಿಸಲಿ ಅಂತ ಹೇಳಿದ. ಮುಂದೆಯೂ ಸ್ವಲ್ಪ ಮತ್ತೆ ಕಾರಣವನ್ನ ಕೊಡುತ್ತಾನೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.